ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ನೋಡ್ಕೊರೋ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ನವೀನ್ ಅವರಿದ್ದಾರೆ. ಹಾಗೂ ನವೀನ್ ಅವರು ನಮಗೋಸ್ಕರ ಒಳ್ಳೆ ಕನ್ಸ್ಟ್ರಕ್ಷನ್ನ ಇವತ್ತು ತೋರಿಸ್ತಾ ಇದ್ದಾರೆ. ನೋಡಿ, ಏನು ಹಿಂದ್ಗಡೆ ಬಂದಿದೆ, ಮನೆ ಬಂದಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿಚಾರನ ಅವರಿಂದ ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನನ್ನ ಫಸ್ಟ್ ಕ್ವಶನ್ ಬಂದುಬಿಟ್ಟು ನಾವು ಎಲ್ಲಿದ್ದೀವಿ ಪ್ಲಸ್ ಕ್ಲೈಂಟ್ ನೇಮ್ ಏನು ಸರ್ ಇದು? ಸರ್, ಇದು ಬಂದು ಮೂಡ್ಲುಪಾಳ್ಯದಲ್ಲಿರೋ ಸೈಟು. ಕ್ಲೈಂಟ್ ಹೆಸರು ಬಂದು ಕೃಷ್ಣ ಬಾಬು ಅಂತ. ಕೃಷ್ಣ ಬಾಬು ಅಂತ. ಸರ್, ಸೈಟಲ್ಲಿ ಏರಿಯಾ ಏನಿದೆ ಜೊತೆಯಲ್ಲಿ ಸೈಟಲ್ಲಿ ಗ್ರೌಂಡ್ ಫ್ಲೋರ್ ಎಷ್ಟು BHK ಕಟ್ಟಿದ್ರೆ, ಫಸ್ಟ್ ಫ್ಲೋರ್ ಎಷ್ಟು BHK ಕಟ್ಟಿದ್ರೆ? ಸರ್, ಇದು ಬಂದು ಸೈಟ್ ಬಂದು 30-40 ಡೈಮೆನ್ಷನ್ಸ್ ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದು ಒಂದು ಕಮರ್ಷಿಯಲ್ ಸ್ಪೇಸ್ ಮಾಡಿದೀವಿ, ಹಾಗೆ ವಿತ್ ಪಾರ್ಕಿಂಗ್ ಅಂಡ್ 2 BHK ಯೂನಿಟ್ ಮಾಡಿದೀವಿ. ಓಕೆ. ಅಂಡ್ ಫಸ್ಟ್ ಫ್ಲೋರ್ ಬಂದ್ರೆ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ ಅಲ್ಲಿ. ಸಿಂಗಲ್ ಬೆಡ್ರೂಮ್ ಅಷ್ಟೇ ಅಲ್ವಾ? ಓಕೆ. ಅದು ಡೂಪ್ಲೆಕ್ಸ್ ಅಥವಾ ಹೊರಗಡೆಯಿಂದ ಹೋಗುವಂಥದ್ದು? ಸರ್, ಇಲ್ಲ, ಅದು ಎಕ್ಸ್ಟರ್ನಲ್ ಸ್ಟೇರ್ ಕೇಸು. ಸೊ ಹೊರಗಡೆಯಿಂದಾನೇ ಹೋಗ್ಬೇಕು. ಹೊರಗಡೆ ಹೋಗಿ. ಸರ್, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ ತಾವು? ಸರ್, ಇದು ಪ್ರಾಜೆಕ್ಟ್ 8 ಮಂತ್ಸ್ ಆಯಿತು ನಮಗೆ. 8 ಮಂತ್ಸ್ ಆಯಿತು. ಸರ್, ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಯಿತು ಸರ್? ಇದು ಫೈನಲ್ ಕಾಸ್ಟ್? ಪ್ರಾಜೆಕ್ಟ್ ಕಾಸ್ಟ್ ಬಂದು ನಿಮಗೆ 35 lakhs ಆಗಿದೆ ವಿತೌಟ್ ಇಂಟೀರಿಯರ್ಸ್. ವಿತೌಟ್ ಇಂಟೀರಿಯರ್ಸ್ 35 ಲಕ್ಷದಲ್ಲಿ ಮುಗಿಸಿದ್ದೀರಾ? 35 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇಂಟೀರಿಯರ್ ಎಷ್ಟಾಗಿದೆ? ಇಂಟೀರಿಯರ್ ಒಂದು ಪ್ಲಸ್ 5 lakhs ಆಗಿದೆ. ಪ್ಲಸ್ 5 lakh ಆಗಿದೆ. ಓಕೆ. ಸೊ ವೀಕ್ಷಕರೇ, ಒಂದು ಕೆಲಸ ಮಾಡೋಣ. ಮನೆ ತುಂಬ ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ತುಂಬ ಸಕ್ಕದಾಗಿ ಕಾಣ್ತಾ ಇದೆ. ಸೊ ಒಳಗಡೆ ಹೋಗೋಣ. ನವೀನ್ ಸರ್ ಏನಿದ್ದಾರೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ, ಏನೇನು ಯೂಸ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಆ ಮುಖಾಂತರ ನೀವು ಅತಿ ಹೆಚ್ಚಿನ ವಿಚಾರವನ್ನು ಇಲ್ಲಿ ತಿಳ್ಕೊಬಹುದು. ಸರ್, ಒಳಗಡೆ ಹೋಗೋಣ ಹಾಗಾದ್ರೆ. ಸರ್, ಬನ್ನಿ ಹೋಗೋಣ. ಫ್ರಂಟ್ ಎಲಿವೇಶನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್, ಇದು ನಾರ್ಮಲ್ ಸಿಂಪಲ್ ಆಗಿ ಮಾಡಿದ್ದೀವಿ ನಾವು. ಜಾಸ್ತಿ ಎಕ್ಸ್ಟೀರಿಯರ್ ಏನು ಮಾಡಿಲ್ಲ ಇದರಲ್ಲಿ. ಸಿಂಪಲ್ ಆಗಿ ಪೇಂಟ್ ವರ್ಕ್ ಮಾಡಿ ಮತ್ತೆ ಸಿಮೆಂಟ್ ವರ್ಕ್ ಅಲ್ಲಿ ಮಾಡಿದ್ದೀವಿ. ಸೊ ಒನ್ಲಿ ಥಿಂಗ್ ಅಲ್ಲಿ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ನಾವು, ವಾಲ್ ಕ್ಲಾಡಿಂಗ್. ಹೌದಾ? ಸೊ ಅದು ಬಂದು ನಿಮಗೆ 60 rupees ಆಗಿದೆ. ಅದು ಫ್ರಂಟ್ ವಾಲ್ ಕ್ಲಾಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ರಲ್ವಾ ಅಲ್ಲಿ? ಅದೊಂದು ಮಾತ್ರ ಇದು ಎಲಿವೇಶನ್ ಅಲ್ಲಿ ಎಕ್ಸ್ಟ್ರಾ ಆಡ್ ಆನ್ ಆಗಿದೆ. ಎಕ್ಸ್ಟ್ರಾ ಆಡ್ ಆನ್ ಆಗಿರೋದು. ಓಕೆ ಸರ್, ಹಾಗೆ ಕಂಟಿನ್ಯೂ. ಇದೇನು ಸರ್ ಇದು? ಸೊ ಇದೊಂದು ಕಮರ್ಷಿಯಲ್ ಸ್ಪೇಸ್ ಮಾಡಿದ್ದೀವಿ ನಾವು. ಕಮರ್ಷಿಯಲ್ ಸ್ಪೇಸ್ ಆಯಿತು. ಓಕೆ. ಸೊ ಇದಕ್ಕೆ ಡೋರ್ ಈ ಥರದ್ದು ಯೂಸ್ ಮಾಡಿದ್ದೀವಿ ನಾವು. ಗೇಟ್ ಪ್ರೊವೈಡ್ ಮಾಡಿದ್ದೀವಿ ನಾವು. ಸೊ ಇದು ನೀವೇ ಪ್ರೊವೈಡ್ ಮಾಡಿರೋದು? ನಾವೇ ಪ್ರೊವೈಡ್. ಇದು ಪ್ಯಾಕೇಜಲ್ಲೇ ಬಂದ್ಬಿಡ್ತಾ ಸರ್? ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇದೆ. ಓಕೆ. ಸೊ ಇದು ಎಷ್ಟು ಅಗಲ ಇದೆ ಕಮರ್ಷಿಯಲ್ ಸ್ಪೇಸ್ ಇದು? ಸರ್, ಇದು ಬಂದು 10/15 ಇದೆ. 10/15? ಹೌದು. ಓಹ್, ಇಂಟೀರಿಯರ್ ಸಪ್ರೇಟ್ ಅಲ್ವಾ ಇದು? ಹೌದು ಸರ್, ಇಂಟೀರಿಯರ್ ಸಪ್ರೇಟ್ ಆಗುತ್ತೆ. ಬಟ್ ಈ ಪ್ಲೇಸ್ ಅನ್ನ ನೀವು ರೆಡಿ ಮಾಡ್ಕೊಟ್ಟಿದ್ದೀರಾ? ಹೌದು. ಸೊ ಇಲ್ಲಿ ಕೆಳಗಡೆ ಏನು ಗ್ರಾನೈಟ್ ಅನ್ನು ಯೂಸ್ ಮಾಡಿದ್ದೀರಾ? ಸರ್, ಇದು ನಾರ್ಮಲ್ ಗ್ರಾನೈಟ್ ಇದೆ ಇದು. ಸೊ ಇದು ಪ್ರೈಸ್ ಬಂದು ನಿಮಗೆ 85 rupees per square feet ಆಗುತ್ತೆ. 85 rupees ಆಗುತ್ತೆ ಅಲ್ವಾ? ಓಕೆ, ಸೂಪರ್. ಸೊ MS ನ ಗೇಟ್ ನೀವು ಮಾಡ್ಕೊಟ್ಟಿರೋದಲ್ವಾ ಇದು? ಓಕೆ ಸರ್, ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಇದು ಫ್ರಂಟ್ ಗೇಟು? ಸರ್, ಇದು MS ಗೇಟ್ ಇದೆ. ಓಕೆ. ಇದು CNC ಮಾಡಿರೋದಲ್ವಾ? ಹೌದು, ಇದು CNC ಕಟಿಂಗ್ ಮಾಡಿರೋದು. CNC ಕಟಿಂಗ್ ಮಾಡಿದ್ದೀರಾ. ಸೊ ಇದು ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ ಇದು? ಸರ್, ಇದು ಗ್ರೌಂಡ್ ಲೆವೆಲ್ ಇಂದ 3 feet ಹೈಟ್ ಇದೆ. 3 feet ಹೈಟ್ ಇದೆ ಇದು. ಓಕೆ, ಒಳಗಡೆ ಹೋಗ್ಬಿಡೋಣ ಇವಾಗ. ಶೋರ್ ಸರ್. ಸೊ ಇದು ಬಂದು ಸಿಂಗಲ್ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ ನಾವು. ಸಿಂಗಲ್ ಕಾರ್ ಪಾರ್ಕಿಂಗ್ ಅಲ್ವಾ? ಸಿಂಗಲ್ ಕಾರ್ ಪಾರ್ಕಿಂಗ್ ಇದೆ. ಸೊ ಇದಕ್ಕೆ ಯೂಸ್ ಮಾಡಿದ್ದು ಪಾರ್ಕಿಂಗ್ ಟೈಲ್ಸ್ ಬಂದು 45 rupees per square feet ಏರಿಯಾ. 45 rupees. ಎಷ್ಟು ಅಗಲ ಇರ್ಬೋದು ಇದು ಪಾರ್ಕಿಂಗ್ ಏರಿಯಾ? ಸರ್, ಇದು ಬಂದು ನಿಮಗೆ 16/10 ಇದೆ ಸರ್ ಪಾರ್ಕಿಂಗ್. 16/10 ಇದೆ ಅಲ್ವಾ? ಓಕೆ. ಹಾಗೆ ಇಲ್ಲೊಂದು ವಾಶ್ರೂಮ್ ಕೂಡ ರೆಡಿ ಮಾಡ್ಕೊಟ್ಟಿದ್ದೀವಿ. ಇದು ಸ್ಟೇರ್ ಕೇಸ್ ಕೆಳಗಡೆ ಒಂದು ಸೆಕ್ಯೂರಿಟಿ ಪರ್ಪಸ್ ವಾಶ್ರೂಮ್ ಮಾಡಿದ್ದೀವಿ. ಇದೊಂದು ಸಪರೇಟ್ ಟಾಯ್ಲೆಟ್ ಇದೆ. ಸಪರೇಟ್ ಟಾಯ್ಲೆಟ್ ಅನ್ನ ರೆಡಿ ಮಾಡಿರೋದು. ಕ್ಲಿಯರೆನ್ಸ್ 7 feet ಮಾತ್ರ ಇರುತ್ತೆ. ಓನ್ಲಿ 7 feet ಅಲ್ವಾ ಇದು? ಸೊ ಇಲ್ಲಿಂದ ಇಲ್ಲಿಗೆ ಇದು ಮಾಡಿರೋದು. ಓಕೆ, ಇಷ್ಟು ಚಿಕ್ಕದಾಗಿದೆ ಇದು. ಓಕೆ, ಫೈನ್. ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಇದು ಬಂದು ವಾಲ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ನಾವು. ಸೊ ಏನು ಗ್ರಾನೈಟ್ ಇದೆ ಆ್ಯಕ್ಚುಲಿ? ಸರ್, ಇದು ಸ್ಟೋನ್ ಹ್ಯಾಚಿಂಗ್ ಇದೆ ಇದು ಗ್ರಾನೈಟ್. ಓಕೆ. ಎಷ್ಟಾಗುತ್ತೆ ಸರ್ ಇದು ಆ್ಯಕ್ಚುಲಿ? ಸೊ ಇದು ಬಂದು ನಿಮಗೆ 110 rupees square feet ಏರಿಯಾ ಇದೆ. 110 rupees ಆಗುತ್ತೆ. ಓಕೆ. ಇದು ವಿಂಡೋಸ್ ಎಲ್ಲ ಯಾವ ವುಡ್ ಅನ್ನ ಯೂಸ್ ಮಾಡಿರೋದು? ಸರ್, ವಿಂಡೋಸ್ಗೆಲ್ಲ ನಿಮಗೆ ಹೊನ್ನೆ ಮತ್ತೆ ರೆಡ್ ಸಾಲ್ ಯೂಸ್ ಮಾಡಿದ್ದೀವಿ. ಹೊನ್ನೆ ಮತ್ತೆ ರೆಡ್ ಸಾಲ್ ಯೂಸ್ ಮಾಡಿದ್ದೀರಾ? ಓಕೆ. ಇದು 2x2 3x3 ಅಲ್ವಾ ಇದು ಆ್ಯಕ್ಚುಲಿ? ಹೌದು ಸರ್. 3x3 ಎರಡು ಕೊಟ್ಬಿಟ್ಟಿದ್ದೀರಾ? ಹೌದು. ಇದು ಫ್ರೇಮ್ ಡಿಫ್ರೆಂಟ್ ಆಗಿ ಬಂದಿದೆ. ಇದು ನಾರ್ಮಲ್ ಫ್ರೇಮ್ ಇದೆ, ಅದಕ್ಕೆ ಬೇರೆ ತರ ಫ್ರೇಮ್ ಮಾಡ್ಕೊಟ್ಟಿದ್ದೀರಾ. ಬಾತ್ರೂಮ್ದು ಅಲ್ವಾ ಅದು ಆ್ಯಕ್ಚುಲಿ? ಹೌದು ಸರ್. ಓಕೆ ಸರ್, ಕಂಟಿನ್ಯೂ ಮಾಡ್ಬಿಡ, ಮುಂದೆ ಹೋಗ್ಬಿಡಿ ಸರ್. ಸೊ ನಿಮ್ಗೆ ಇದೇ ರೀತಿ ವಾಲ್ ಕ್ಲಾಡಿಂಗ್ ಬಂದು ಕಂಪ್ಲೀಟ್ ಬಿಲ್ಡಿಂಗ್ಗೆ ಎಂಟೈರ್ ಬಿಲ್ಡಿಂಗ್ ಮಾಡ್ಕೊಂಡಿದ್ದಾರೆ ಅವರು. ಕಂಪ್ಲೀಟ್ ಎದುರುಗಡೆ ಪೂರ್ತಿ ಬಂದ್ಬಿಟ್ಟಿದೆ ಅಲ್ವಾ? ಇದು ಕಂಪ್ಲೀಟ್ಲಿ ಓನರ್ ಸ್ಕೋಪ್ ಇರುತ್ತೆ. ಓನರ್ ಸ್ಕೋಪ್ ಆಯ್ತು. ಇಲ್ಲೆಲ್ಲ ಗ್ರೂ ಮಾಡ್ಕೊಟ್ಟಿದ್ದೀರಾ ಮಧ್ಯದಲ್ಲಿ? ಬಂದು 75 square feet ಮಾತ್ರ ಬರುತ್ತೆ. ಈ ತರ ಕಂಪ್ಲೀಟ್ಲಿ ಎಲ್ಲ ಮಾಡ್ಕೊಂತೀನಿ ಅಂದ್ರೆ ಅದು ಓನರ್ ಮೇಲೆ ಡಿಪೆಂಡ್ ಆಗುತ್ತೆ. ಓನರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕೆಳಗಡೆ ಹಾಕಿರೋದು ಯಾವ ಗ್ರಾನೈಟ್ ಸರ್ ಇದು? ಎಷ್ಟಾಗುತ್ತೆ ಇದು ಅಮೌಂಟ್? ಕೆಳಗಡೆ ಅದೇ ನೀವು ಅಲ್ಲಿ ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ನೋಡೋದಲ್ಲ, ಇಟ್ಸ್ ಸೇಮ್ ಗ್ರಾನೈಟ್. ಸೊ 85 rupees per square feet. 85 rupees square feet ಆಗುತ್ತೆ. ಸರ್, ಇಲ್ಲಿ ಫ್ರಂಟ್ ವಿಂಡೋ ಇದೆಲ್ಲ, ಇದು ಎಷ್ಟು ಅಗಲ ಇರ್ಬೋದು ಸರ್? ಇದು ಬಂದು ನಿಮಗೆ 6/4 ಇದೆ. 6/4. ಇಲ್ಲಿ ಯಾವುದು ವುಡ್ ಅನ್ನ ಬಳಸಿರೋದು? ಸೇಮ್ ಸರ್, ಇಲ್ಲೂ ಅಷ್ಟೇ ರೆಡ್ ಸಾಲಿಡ್ ಫ್ರೇಮ್ ಬರುತ್ತೆ, ಹೊನ್ನೆ ಶಟರ್ಸ್ ಅನ್ನ ಯೂಸ್ ಮಾಡಿದ್ದೀರಾ. ಓಕೆ. ಹಾಗೆ ಇಲ್ಲಿ ಸಂಪ್ ಇದೆ ಅಲ್ಲ? ಇದು ಸಂಪು. ಸೊ ಇದಕ್ಕೆ ಕವರಿಂಗ್ ಬಂದು ನಾವು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ವಿ, 304 ಗ್ರೇಡ್. 304. ಓಕೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ನೋಡ್ತಾ ಇರೋದು ಕೈಟ್ಸ್ ಇದರಲ್ಲಿ. ಇದು ಓಕೆ, ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ಹಾಗೆ ಸರ್, ಇದು ಎಷ್ಟು ಕೆಪಾಸಿಟಿ ಇದೆ ಸಂಪು? ಸರ್, ಇದು ಬಂದು 8000 ಲೀಟರ್ಸ್ 8000 ಲೀಟರ್ ಕೆಪಾಸಿಟಿ ಇದೆ.
ಕಂಪ್ಲೀಟ್ ಒಂದ್ಸಲ ನೀರು ತರಿಸಿದ್ರೆ ಹಾಕ್ಬಿಡ್ಬೋದು. ಓಕೆ ಓಕೆ. ಸೊ ಹಾಗೆ ಫ್ರಂಟ್ ಬಂದರೆ ಈ ಡೋರ್ ಬಗ್ಗೆ ಹೇಳಿ. ಸೊ ಡೋರ್ ಬಂದು ಟೀಕ್ವುಡ್ ಡೋರ್ ಇದೆ. ಓಕೆ. ಸೊ ಇದು ಬಂದು 28,000 ಇದೆ ನಿಮಗೆ ಡೋರು. ಡೋರ್ 28,000 ಇನ್ಕ್ಲೂಡಿಂಗ್ ವಾಸ್ಕಲ್ಲ ಸರ್? ಇಲ್ಲ, ಎಕ್ಸ್ಕ್ಲೂಡಿಂಗ್ ವಾಸ್. ಎಕ್ಸ್ಕ್ಲೂಸಿಂಗ್ ಯಾವುದು ವುಡ್ ಸರ್ ಇದು? ಆ್ಯಕ್ಚುಲಿ ಇದು ಬರ್ಮಾ ಟೀಕ್ ಸರ್. ಬರ್ಮಾ ಟೀಕ್. ಓಕೆ, ಅದನ್ನು ನಾನು ನೋಡಿ ತೋರಿಸ್ಬಿಡ್ತೀನಿ ವೀಕ್ಷಕರೇ ನೋಡ್ಬೋದು. ಬರ್ಮಾ ಟೀಕ್ ವುಡ್ನ ಆ್ಯಕ್ಚುಲಿ ಡೋರ್ ಬಂದಿದೆ. ಓಕೆ, ವಿತ್ ಆ್ಯಂಟಿಕ್ ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಹಾಕಿರುವಂಥದ್ದು. ಓಕೆ, ಹಾಲ್ ಏನು ಸೈಜ್ ಇದೆ ಸರ್ ಇದು? ಸರ್ ಇದು ಹಾಲ್ ಬಂದು 13x14 ಇದೆ. 13x14 ಅಲ್ವಾ ಸರ್? ಇದು ಏನು ಗ್ರಾನೈಟ್ ಅನ್ನು ಹಾಕಿರೋದು? ಸರ್ ಇದು ಬಂದು ಶಿವಾ ಗೋಲ್ಡ್ ಅಂತ ಗ್ರಾನೈಟ್ ಸರ್. ಎಷ್ಟಾಗುತ್ತೆ ಸರ್ ಇದು? ಸೊ ಇದು ಬಂದು 150 rupees per square feet. 150 ಆಗುತ್ತಲ್ವಾ? ಶಿವಾ ಗೋಲ್ಡ್ ಅಂತ ಹೇಳ್ತಾರೆ ಇದು. ಸೊ ಇಲ್ಲಿಂದ ನೀವು ನೋಡಿದ್ರೆ ಹಾಲಿಂದ ನಾವು ಒಂದು ಯುಟಿಲಿಟಿ ಪೋರ್ಷನ್, ಹಾಲಿಂದಾನೇ ಯುಟಿಲಿಟಿ ಪೋರ್ಷನ್ಗೆ ಹೋಗ್ಬೋದಾ? ಓಕೆ ಓಕೆ. 45 rupees per square feet ಟೈಲ್ಸ್ ಇದೆ. 45 rupees. ಇದು ಆಂಟಿ ಸ್ಕಿಡ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಸೈಡಲ್ಲಿ ಇಲ್ಲೊಂದು ಸ್ವಲ್ಪ ನಾವು ಲ್ಯಾಂಡ್ಸ್ಕೇಪ್ ಪ್ಲಾಂಟರ್ ಏರಿಯಾ ಮಾಡಿಬಿಟ್ಟಿದ್ದೀರಾ, ಪ್ಲಾಂಟೇಶನ್ ಬಾಕ್ಸ್ ಥರ ಮಾಡಿದ್ದೀರಾ. ಇಲ್ಲಿ ಮೇಲ್ಗಡೆ ಗ್ರಾನೈಟ್ ಇದು ಕೊಟ್ಟಿದ್ದೀರಾ, ಕೆಳಗಡೆ ಟೈಲ್ಸ್ ಹಾಕಿದ್ದೀರಾ ಅಲ್ವಾ? 1.5 ಇದ್ರದ್ದು ಫೀಟ್ದು ಇದು ಹಾಕಿದ್ದೀರಾ. ಹಾಗೆ ಈ ಲೆಫ್ಟ್ ಸೈಡಲ್ಲಿ ಸರ್ ಇದು ಬಂದು ಸ್ಟಾರ್ ಗ್ಯಾಲಕ್ಸಿ ಅಂತ ಸ್ಟಾರ್ ಗ್ಯಾಲಕ್ಸಿ ಗ್ರಾನೈಟ್. ಅದ್ರದ್ದು ವಾಶ್ ಬೇಸಿನ್ ಮಾಡಿದೀವಿ. ಸೊ ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋಕೆ. ಓಕೆ ಓಕೆ ಓಕೆ. ಸೊ ಎರಡು ಕಡೆ ಸ್ಪೇಸ್ ಕೊಟ್ಟಿದ್ದೀವಿ ನಾವು. ಸೊ ಸ್ಟೋರೇಜ್ ಇಟ್ಕೊಳ್ಳೋಕೆ, ಅಂದ್ರೆ ವಾಶ್ ಮಾಡಿದ್ಮೇಲೆ ಇಟ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇದು ಆ್ಯಕ್ಚುಲಿ. ಸೊ ಇದು ಬಂದು ಸಿಂಕ್ ಬಂದು ನಿಮಗೆ ಕ್ವಾಡ್ ಸಿಂಕ್. ಕ್ವಾಡ್ಸ್ ಆಯಿತು. ಓಕೆ ಓಕೆ. ಸೊ ಸಿಂಕ್ ನಿಮ್ಮ ಕಡೆಯಿಂದನೇ ಬರುತ್ತೆ ಸರ್? ಹೌದು, ಸಿಂಕ್ ನಮ್ಮ ಕಡೆಯಿಂದ ಬರುತ್ತೆ. ಸೊ ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇದನ್ನ ಏನು ಡಿಫ್ರೆನ್ಸ್ ಇದೆ ಅದನ್ನ ಅವ್ರು ಬೇರ್ ಮಾಡಿದ್ರು. ಸಿಂಕ್ ಇರ್ಬೋದು, ಫಿಟ್ಟಿಂಗ್ಸ್ ಇರ್ಬೋದು, ಇದೆಲ್ಲ ಬರುತ್ತೆ. ಇಲ್ಲಿ ಏನು ಟೈಲ್ಸ್ ಹಾಕಿರೋದು? ಇದು ನಾರ್ಮಲ್ ವಾಲ್ ಟೈಲ್ಸ್. ನಾರ್ಮಲ್. ಓಕೆ ಓಕೆ. ಇದು ಬಂದು 45 rupees per square feet. 45 rupees per square feet ಆಗುತ್ತೆ. ಸೊ ಇಲ್ಲೊಂದು ಸಜ್ಜಾ ತರ ಮಾಡಿದ್ದೀರಾ ಮೇಲ್ಗಡೆ. ಸೊ ವಿಂಡೋಗೆ ಕೊಟ್ಟಿರೋದು ಸಜ್ಜಾ. ಇಲ್ಲೇನು ಸರ್ ಇದು? ಇಲ್ಲ ಸ್ಟೋರೇಜ್ ಇದೆಯಾ ಮೇಲ್ಗಡೆ? ಅಲ್ಲಿ ಒಳಗಡೆಯಿಂದನೇ ನಿಮ್ಗೆ ಮೇಲ್ಗಡೆ ಸ್ಟೋರೇಜ್. ಸೊ ಇದೇನು ಸರ್ ಇದು? ಏನು ರೂಮ್ ಇದು? ಇದು ಬಂದು ಸೇಮ್ ಸ್ಮಾಲ್. ಇಲ್ಲೊಂದು ಸ್ಮಾಲ್ ಟಾಯ್ಲೆಟ್ ಮಾಡಿದ್ದೀರಾ? ಕರೆಕ್ಟ್ ಕರೆಕ್ಟ್. ಅಲ್ಲಿ ಮಾಡಿರೋ ಥರನೇ ಇಲ್ಲಿ ಮಾಡಿದ್ದೀರಾ. 7 feetಗೆ ಎಂಡ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಇದು ಕ್ಲಿಯರೆನ್ಸ್ ಬಂದಿದೆ. ಮೇಲ್ಗಡೆ ನಿಮಗೆ ಒಂದು ಸ್ಟೋರೇಜ್ ಹಾಕೊಂಡಿದ್ದೀವಿ. ಓಕೆ ಸರ್. ಆಮೇಲೆ ಇಲ್ಲೆಲ್ಲ ಏನು ಮೇಲ್ಗಡೆ ಇದು ಮಾಡಿದ್ದೀರಲ್ಲ ಇವೆಲ್ಲ ಗ್ರಿಲ್ ವರ್ಕ್. ಇದು ಕಸ್ಟಮರ್ ಸ್ಕೋಪ್ ಬರುತ್ತಾ? ನಿಮ್ಮ ಸ್ಕೋಪ್ ಬರುತ್ತೆ? ಕಸ್ಟಮರ್ ಸ್ಕೋಪೇ ಬರುತ್ತೆ. ಅವರು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಹೈಟ್ ಮಾಡಿದ್ದೀರಾ ಆ್ಯಕ್ಚುಲಿ. ಯೂಶಲಿ ಜಾಸ್ತಿ ಮಾಡಿದ್ದೀರಾ. ಹಾಗೂ ಇಲ್ಲೊಂದು ಬಟ್ಟೆ ಒಗೆಯೋದಕ್ಕೆ ಇಲ್ಲೇ ಮಾಡಿಬಿಟ್ಟಿದ್ದೀರಾ ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಪ್ಲಾಂಟರ್ ಬಾಕ್ಸ್ ತುಂಬ ಸಖತ್ತಾಗಿ ಬಂದಿದೆ. ಸೀದಾ ಹಾಲ್ಗೆ ಹೋಗ್ಬಿಡೋಣ ಇವಾಗ. ಇಲ್ಲೊಂದು ವಾಶ್ ಬೇಸಿನ್ ಕೂಡ ಕ್ರಿಯೇಟ್ ಮಾಡಿದ್ದೀರಾ? ಹೊರಗಡೆ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದೆ. ಓಕೆ. ಸೊ ಎಲ್ಲ ಇಲ್ಲೇ. ಓಕೆ. ಇಲ್ಲಿ ಮೇಲ್ಗಡೆ ಒಂದು ಸಜ್ಜಾ. ಓಕೆ ಸರಿ, ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ ಇವಾಗ. ಇಲ್ಲಿಂದ ಪೂಜಾ ರೂಮ್ಗೆ ಹೋಗೋಣ. ಓಕೆ. ಸೊ ಸೇಮ್ ಗ್ರಾನೈಟ್ ಏನು ಯೂಸ್ ಮಾಡಿದೀವಿ ನಾವು. ಸೊ ಅದೇ ಗ್ರಾನೈಟ್ ನೇ ಒಳಗಡೆ ಇಂಟೀರಿಯರ್ಗೂ ಯೂಸ್ ಮಾಡಿದ್ವಿ. ಶಿವಾ ಗೋಲ್ಡ್ ಅಲ್ವಾ? ಶಿವಾ ಗೋಲ್ಡ್. ಸರ್ ಎಷ್ಟಂದ್ರೆ ಶಿವಾ ಗೋಲ್ಡ್ ರೇಟ್ ಇದು? 150 rupees per 150 rupees per square feet ಆಗುತ್ತೆ. ಇದು ಮೇಲ್ಗಡೆ ಇದೆಲ್ಲ ಇಂಟೀರಿಯರ್ ಅವ್ರು ಮಾಡಿದ್ದಾರೆ. ಓಕೆ, ತುಂಬ ಚೆನ್ನಾಗಿ ಮಾಡಿ. ಈ ಕಟ್ಟೆ ನೀವೇ ಮಾಡ್ಕೊಡ್ತೀರಾ ದೇವ್ರು ಇಡೋದಕ್ಕೆ? ಹೌದು ಸರ್, ಅದು ನಮ್ಮ ಕಡೆಯಿಂದಾನೆ. ಓಕೆ ಸರ್. ಹಾಗೆ ಇದು ಡೋರ್ ಬಗ್ಗೆ ಹೇಳಿ. ಡೋರ್ ಯಾವುದು? ಸೇಮ್ ಬರ್ಮಾಟಿಕ್. ನೀವು ಮೇನ್ ಡೋರ್ ಏನು ನೋಡಿದ್ರಲ್ಲ ಅದೇ ಟೀಕ್ ಡೋರು. ಸೊ ಇದು ಸೇಮ್ ನಿಮಗೆ 22,000 ಆಗುತ್ತೆ ಪೂಜಾ ಡೋರು. 22,000 ಆಗುತ್ತೆ. ಆಮೇಲೆ ಇದು ಸೈಡ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದೀರಾ? ಸೊ ಈ ಬಾರ್ಡರ್ ನೀವು ಹಾಕೊಟ್ಟಿರೋದು ಅವರೇ ಮಾಡ್ತಾರೆ? ಬಾರ್ಡರ್ ವುಡ್ ನಮ್ಮ ಕಡೆಯಿಂದಾನೆ ಬಂದಿರುತ್ತೆ. ಬಟ್ ಏನಂದ್ರೆ ನಿಮ್ಗೆ ಇದು ಕಾರ್ವಿಂಗ್ಸ್ ಬಂದು ನಿಮ್ದು ಸಪರೇಟ್ ಆಗುತ್ತೆ. ಸಪರೇಟ್ ಮಾಡಿಸ್ಕೊಬೇಕು. ಓಕೆ. ಅಲ್ಲ ನಾವು ಮಾಡಿಸ್ಕೊಬೇಕಾ ಅಥವಾ ನೀವು ಮಾಡಿಸಿ ಹಾಕ್ಸ್ಕೊಡ್ತೀರಾ? ಇದು ಆಕ್ಚುಲಿ ಬೇಕಂದ್ರೆ ಮಾಡಿಸ್ತೀವಿ. ಅದೇ ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಅಡಿಷನಲ್ ಬೇರ್ ಮಾಡಬೇಕಾಗುತ್ತೆ ಅಲ್ವಾ? ಹಾಗೆ ಕಂಟಿನ್ಯೂ. ಇದು ಎಷ್ಟು ಸೈಜ್ ಇರ್ಬೋದು ಇದು ದೇವ್ರ ಮನೆ ಇದು? ಸರ್ ಇದು ನಿಮಗೆ 3x4 ಇದೆ. 3x4 ಬರುತ್ತೆ. ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಶೋರ್ ಸರ್. ಸೊ ಇದು ಬಂದು ಕಿಚನ್. ಓಕೆ. ಸೊ ನಿಮಗೆ ಸೇಮ್ ಅಲ್ಲಿ ಹೊರಗಡೆ ಏನು ಸ್ಟಾರ್ ಗ್ಯಾಲಕ್ಸಿ ಗ್ರಾನೈಟ್ ನೋಡಿದ್ವಿ ಅದೇ ಗ್ರಾನೈಟ್ ಯೂಸ್ ಮಾಡಿದ್ವಿ. ಓಕೆ. ಸೊ ಸಿಂಕ್ ಬಂದು ಸೇಮ್ ಕ್ವಾಡ್ಸ್ ಹಾಕಿರೋದು. ಇಂಡ್ವೇರ್ದು. ಸೈಜ್ ಏನಿರ್ಬೋದು ಕಿಚನ್ದು? ಸೊ ಕಿಚನ್ ಬಂದು ನಿಮ್ಗೆ 6x7 ಇದೆ. 6x7? ಓಕೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಅವರು ಮಾಡಿಕೊಂಡಿರೋದು ಸ್ಟೋರೇಜ್ ಸ್ಪೇಸನ್ನು ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ ನೋಡ್ಬೋದು, ಈ ರೀತಿ ಕಾರ್ನರ್ ಸ್ಪೇಸನ್ನು ಯೂಸ್ ಮಾಡ್ಕೊಬೋದು. ಹಾಗೂ ಇಲ್ಲಿ ಅರೌಂಡ್ 4 feetಗೆ ಇಲ್ಲಿ ಟೈಲ್ಸನ್ನು ಹಾಕ್ಕೊಟ್ಟಿದ್ದಾರೆ. ಓಕೆ. ಹಾಗೆ ಇಲ್ಲೊಂದು ವಿಂಡೋ ಕೂಡ ಬರ್ತಾ ಇದೆ. ಸೊ ಸ್ಟೋರೇಜ್ ಸ್ಪೇಸ್. ಇದು ಸ್ಟೋರೇಜ್ ಸ್ಪೇಸ್ ಅಲ್ವಾ? ಓಕೆ. ವಾ, ಚೆನ್ನಾಗಿದೆ. ಒಂದು ರೂಮ್ ಮಾಡೋ ಬದಲು ಇಲ್ಲ ಕಾರ್ನರಲ್ಲೇ ಒಂದು ಸ್ಟೋರೇಜ್ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ ಅವರ ಸಹಾಯದಿಂದ ಇದನ್ನು ಮಾಡಿರುವಂಥದ್ದು. ಓಕೆ. ಸೊ ಮುಂದೆ ಹೋಗ್ಬಿಡೋಣ. ಹಾಗೆ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ ಸರ್ ಇವಾಗ? ಇಲ್ಲೊಂದು ಸಜ್ಜಾ ಇದೆ ಅಲ್ವಾ? ಸೇಮ್ ಇದು ಸ್ಟೋರೇಜ್ ಸ್ಪೇಸ್. ಓಕೆ. ಇದನ್ನು ಕೂಡ ಇಲ್ಲಿ ಲಾಫ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಅವರು. ಓಕೆ, ಫೈನ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಶೋರ್ ಸರ್. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ? ಸೊ ನೆಕ್ಸ್ಟ್ ಬೆಡ್ರೂಮ್ಸ್ ಇದೆ. 2 bedrooms ಮಾಡಿದೀವಿ ನಾವು. ಓಕೆ. 2 BHK ಅಲ್ವಾ ಕೆಳಗಡೆ? ಹೌದು. ಓಕೆ. ಫಸ್ಟ್ ಇದು ಮಾಸ್ಟರ್ ಬೆಡ್ರೂಮ್. ಓಕೆ. ಇಲ್ಲಿ ಏನು ಡೋರನ್ನು ಯೂಸ್ ಮಾಡಿರೋ ಸರ್? ಇದೆಲ್ಲ ಸಾಲಿಡ್ ಡೋರ್ಸ್. ಸಾಲಿಡ್ ಡೋರ್ಸ್. ಇದು ಯೂಶಲಿ ಎಷ್ಟಾಗುತ್ತೆ ಸರ್ ಇದು? ಸರ್ ಇದೆಲ್ಲ 7,000 6,000 to 8,000 8,000 ಒಳಗಡೆ ಇರುತ್ತೆ. ಓಕೆ. ಸೊ ರೂಮ್ ಸೈಜ್ ಹೇಳಿ ಸರ್. ರೂಮ್ ಸೈಜ್ ಬಂದು 14x13 ಇದೆ. 14x13 ಇದೆ. ಮಾಸ್ಟರ್ ಬೆಡ್ರೂಮ್ ಅಲ್ವಾ ಇದು? ಮಾಸ್ಟರ್ ಬೆಡ್ರೂಮ್. ಓಕೆ. ಇದು ವಿಂಡೋ ಸೈಜು? ಸರ್ ಇದು ಸೇಮ್ ನಿಮಗೆ 6x4 ಆಗುತ್ತೆ. 6x4 ಆಗುತ್ತೆ.
ಇದು ರೆಡ್ ಸಾಲಿಡ್ ಫ್ರೇಮ್ ಇರುತ್ತೆ ಮತ್ತೆ ಹೊನ್ನೆ ಶಟರ್ಸ್ ಹೊನ್ನೆ ಶಟರ್ಸ್ ಇರುತ್ತೆ ಅಲ್ವಾ, ತುಂಬ ಚೆನ್ನಾಗಿದೆ. ಓಕೆ, ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ರೆಡಿ ಆಗಿದೆ ವೀಕ್ಷಕರೇ. ವಾರ್ಡ್ರೋಬ್ ಎವ್ರಿಥಿಂಗ್ ಇಸ್ ರೆಡಿ. ಸೊ ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಇದೆ ಅಲ್ವಾ? ವಾಕಿನ್ ವಾರ್ಡ್ರೋಬ್ ಮಾಡಿರೋದು. ಸೊ ಡ್ರೆಸ್ಸಿಂಗ್ ಇದೆ, ಸೊ ಮೇಲ್ಗಡೆ ವಾರ್ಡ್ರೋಬ್ಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಸ್ಪೇಸ್ ಇದೆ. ವೀಕ್ಷಕರೇ ನೋಡ್ಬೋದು, ಕಂಪ್ಲೀಟ್ ಇದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಕಡೆ ಸ್ಟೋರೇಜ್ ಸಿಗ್ತದೆ. ಇಲ್ಲಿರ್ಬೋದು, ಇಲ್ಲಿರ್ಬೋದು ನೋಡಿ, ಇಲ್ಲಿ ಇರ್ಬೋದು. ಸೊ ಇಲ್ಲಿ ಸೊ ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಸೊ ಹಾಗೆ ಇಲ್ಲಿ ರೆಸ್ಟ್ ರೂಮ್ ಇದೆ ಅಲ್ವಾ ಸರ್? ಇದು ವಾಶ್ರೂಮ್ ಎಷ್ಟು ದೊಡ್ಡದಿದೆ ಇದು ಸರ್? ಇದು ಬಂದು ನಿಮಗೆ 6x4 ಇದೆ. 6x4 ಇದೆ ಇದು. ಓಕೆ ಸರ್, ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಯಾವುದನ್ನ ಯೂಸ್ ಮಾಡಿದ್ದೀರಾ? ಸೊ ನಾವು ಫಿಟ್ಟಿಂಗ್ಸ್ ಓನರ್ಗೆ ಬಿಡ್ತೇವೆ, ನೀವು ಯಾವ ಬ್ರ್ಯಾಂಡ್ ಅದು ತೊಗೊಂಬರ್ದು. ಸೊ ಸರ್ಟನ್ ವ್ಯಾಲೆಟ್ ಅಮೌಂಟ್ ಕೊಡ್ತೀವಿ ಅವ್ರಿಗೆ. ಓಕೆ, ಸೊ ಆ ಅಮೌಂಟಲ್ಲಿ ಅವರು ಪರ್ಚೇಸ್ ಮಾಡೋದಿಲ್ಲ. ಇಲ್ಲೆಲ್ಲ ಸೆರಾ ಯೂಸ್ ಮಾಡಿದ್ದಾರೆ ಅಲ್ಲ ಅದನ್ನ? ಓಕೆ, ಸೂಪರ್ ಆಗಿದೆ. ಆಮೇಲೆ ಇಲ್ಲಿ ಅಪ್ ಟು ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಈ ಟೈಲ್ಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದು 55 ರೂಪೀಸ್ ಇದೆ. 2x4 ಅಲ್ವಾ? 55 ರೂಪೀಸ್ ಟೈಲ್ಸ್ ಹಾಕಿದ್ದೀರಾ. ಓಕೆ, ಕೆಳಗಡೆ ಆಂಟಿ ಸ್ಕಿಡ್ ಟೈಲ್ಸ್ ಅನ್ನು ಯೂಸ್ ಮಾಡಿರೋ. ಸೇಮ್ ಅದು ಫುಲ್ ಸೆಟ್, ಕಂಪ್ಲೀಟ್ ಸೆಟ್ ಬರುತ್ತೆ. ಕಂಪ್ಲೀಟ್ ಸೆಟ್ ಬರುತ್ತೆ ಅಲ್ವಾ ಇದು? ಸರ್ ಇದು WPC ನ ಹಾರ್ಡ್ ವುಡ್ ಡೋರ್ ಇದೆ? ಸಾಲಿಡ್ ಡೋರ್. ಸಾಲಿಡ್ ಡೋರ್ ಏನಾಯ್ತು? ವಾಟರ್ ಪ್ರೂಫ್ ಇರುತ್ತೆ ಇದು. ವಾಟರ್ ಪ್ರೂಫ್ ಇದು? ಇದು ತುಂಬ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ ಇವಾಗ. ಏನು ರೂಮ್ ಅಲ್ವಾ ಇದು? ಹೌದು. ಸೊ ಇದೇನು ಸೈಜ್ ಇದೆ ಇದು? ಸರ್ ಇದು ಬಂದು 12x10 ಇದೆ ಇದು. 12x10, ಅದಕ್ಕಿಂತ ಸ್ವಲ್ಪ ಚಿಕ್ಕದಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನೀವು ಇನ್ನೊಂದು ನೋಡ್ಬೋದು. ಹಾಂ. ಸೊ ಇದು ಬಂದು ಹೈಡ್ರಾಲಿಕ್ ಬೆಡ್ ಅಂತ. ಓಕೆ, ಸೊ ಸ್ಪೇಸ್ನ ಯುಟಿಲೈಸ್ ಮಾಡೋದಕ್ಕೋಸ್ಕರ ಈ ಥರದ ಇಂಟೀರಿಯರ್ ಮಾಡಿ. ವಾವ್, ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ವೀಕ್ಷಕರೇ. ಹೈಡ್ರೋಲಿಕ್ ಬೆಡ್ ಇದು. ಮೇಲ್ಗಡೆ ಲಾಫ್ಟ್ ಕೂಡ ಸಜ್ಜಾಗ್ಬಿಟ್ಟು ಮೇಲ್ಗಡೆ ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಕಂಪ್ಲೀಟ್ ಮನೇಲಿ ತುಂಬ ಸ್ಟೋರೇಜ್ ಸ್ಪೇಸ್ ತುಂಬ ಬಂದಿದೆ ಸರ್ ಇದು ಅಲ್ವಾ? ಓಕೆ, ಸೊ ಇಲ್ಲೂ ಕೂಡ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಇದನ್ನು ಒಂದು ಸತಿ ಹಾಗೆ ಕ್ಲೋಸ್ ಮಾಡಿಬಿಡಿ ಸರ್, ನೋಡೋಣ. ತುಂಬ ಈಸಿಯಾಗಿರುತ್ತೆ ಇದು ಮಾಡೋದು. ಈಸಿ ಆ್ಯಕ್ಚುಲಿ ಆಟೋಮೇಷನ್ ಬರುತ್ತೆ ಇದಕ್ಕೆ. ಹಾಂ. ಬಟ್ ಆಟೋಮೇಷನ್ ಯೂಸ್ ಮಾಡಿದ್ರು ಈಗೂ ಯೂಸ್ ಮಾಡೋದು, ಈ ಥರನೂ ಮ್ಯಾನ್ಯಲ್ ಕೂಡ ಯೂಸ್ ಮಾಡಬಹುದು. ಓಕೆ ಸರ್, ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ? ಸೊ ನೆಕ್ಸ್ಟ್ ಬಂದು ನಿಮಗೆ ಕಾಮನ್ ಟಾಯ್ಲೆಟ್. ಓಕೆ, ಇದೊಂದು ಕಾಮನ್ ಟಾಯ್ಲೆಟ್ ಅಲ್ಲ ಇದು? ಸೊ ಇಷ್ಟು ದೊಡ್ಡದಿರ್ಬೋದು ಇದು ಕಾಮನ್ ಟಾಯ್ಲೆಟ್? 6x4 ಇದೆ. ಓ, ಇದು 6x4 ಇದೆ. ಕೆಳಗಡೆ ಆಂಟಿ ಸ್ಕಿಡ್. ಹಾಗೆ ಮನೆಯಲ್ಲಿ ಕಂಪ್ಲೀಟ್ ಆಗಿ ರೂಪ್ ತನಕನೂ ಕೂಡ ಇಲ್ಲಿ ಟೈಲ್ಸ್ ಆಗಿದೆ. ಸೊ ವೀಕ್ಷಕರೇ, ಇಲ್ಲಿ ಕಂಪ್ಲೀಟ್ ಆಗಿ ಜಾಗ್ವಾರ್ ಫಿಟ್ಟಿಂಗ್ಸ್ ಅನ್ನು ಯೂಸ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ಪ್ಯಾರಿವಾರ್ದು ಒಂದು ಕಂಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಲ್ವಾ? ಓಕೆ, ಸೂಪರ್ ಸರ್. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ ಇವಾಗ? ಸೊ ನೆಕ್ಸ್ಟ್ ಹೊರಗಡೆ ಮೇಲ್ಗಡೆ ಒಂದು ರೂಮ್ ಇದೆ. ಹೊರಗಡೆಯಿಂದ ಹೋಗೋಣ. ಹೊರಗಡೆಯಿಂದ ಹೋಗೋದು. MS ಸ್ಟ್ರಕ್ಚರ್ ಕೊಟ್ಟಿದ್ದೀರಲ್ವ ಇಲ್ಲಿ? ಸ್ಟ್ರಕ್ಚರ್ ಕೊಟ್ಟಿದೆ. ಗ್ಯಾಸ್ ಕೊಟ್ಟಿದ್ದೀವಿ, ಗ್ಯಾಸ್ ಕನೆಕ್ಷನ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದೀವಿ. ಸ್ಪೇಸ್ ಮಾಡಿದ್ದೀರಾ? ಸೊ ಇಲ್ಲೂ ಒಂದು ಟ್ಯಾಪನ್ನು ಕೊಟ್ಟಿದ್ದೀರಾ ಅಲ್ವಾ? ಓಕೆ, ಹಾಗೆ ಮೇಲೆ ಹೋಗ್ಬಿಡ. ಹೋಸ್ ಪೈಪನ್ನು ಕನೆಕ್ಟ್ ಮಾಡ್ಕೊಳ್ಳೋದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಕಾರ್ ವಾಷಿಂಗಿಗೆ ಎಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಸರ್ ಇದು ಎಷ್ಟು ಅಗಲ ಇರ್ಬೋದು ಸ್ಟೇರ್ ಕೇಸ್? 3 ಫೀಟ್ ಇದೆ. 3 ಫೀಟ್ ಇದೆ ಇದು? 3 ಫೀಟು ನೋಸಿಂಗ್ ಮಾಡಿಬಿಟ್ಟು ಇಲ್ಲಿ ಲೈನ್ಸ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಓಕೆ, ಹಾಗೂ SS ಇದು ಬಂದಿದೆ, ಕಂಪ್ಲೀಟ್ SS ರೈಲಿಂಗ್ಸ್. ಸೊ ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಸೇಮ್ ಸಾಲಿಡ್ ಡೋರ್ ಬಂದಿದೆ. ಯೂರೋಪಾ ಫಿಟ್ಟಿಂಗ್ಸ್ ಇದೆ. ಯೂರೋಪಾ ಫಿಟ್ಟಿಂಗ್ಸ್ ಎಲ್ಲ ಕಡೆ ಯೂರೋಪಾ ಫಿಟ್ಟಿಂಗ್ಸ್ ಹಾಕಿರೋದು ಸರ್ ಇದು? ಓಕೆ, ಒಳಗಡೆ ಬರೋಣ. ಸೇಮ್ ಶಿವ ಗೋಲ್ಡ್ ಎಲ್ಲ ಯೂಸ್ ಮಾಡಿರೋದು. ಎಕ್ಸಾಕ್ಟ್ಲಿ. ಏನು ಸೈಜ್ ಬಂದಿದೆ ಸರ್ ಇದು ಬೆಡ್ರೂಮ್? ಸೇಮ್ ಸರ್, ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನು ಬಂದಿದೆ 13 ಸೇಮ್ ಸೈಜ್ ಬಂದಿದೆ. ಓಕೆ, ಸೊ ಇಲ್ಲೊಂದು ಬಾಲ್ಕನಿ ಡೋರ್ ಮಾಡಿದ್ದೀರಲ್ವಾ? ಓಪನ್ ಮಾಡಿ ಸರ್ ಅದು. ಸೊ ಇಲ್ಲೊಂದು 5x4 ವಿಂಡೋ ಕೂಡ ಕೊಟ್ಟಿದ್ದೀರಾ? ಹೌದು ಸರ್. ಕ್ರಾಸ್ ವೆಂಟಿಲೇಷನ್ನು. ಸೊ ಇಲ್ಲೊಂದು 3x4. ಓಕೆ, ಇಲ್ಲಿ ಕಂಪ್ಲೀಟ್ ಸಜ್ಜಾ ಹಾಕ್ಬಿಟ್ಟು ಮೇಲ್ಗಡೆ ಲಾಫ್ಟ್ ಇರ್ಬೋದು, ಕೆಳಗಡೆ ವಾರ್ಡ್ರೋಬು ಕಂಪ್ಲೀಟಾಗಿ ರೆಡಿ ಆಗಿದೆ ಅಲ್ವಾ? ಓಕೆ, ಇನ್ನು ಇದಕ್ಕೆ ಬಂದರೆ ಇಲ್ಲಿ ಬಾಲ್ಕನಿ ಸ್ಪೇಸ್ ಕೊಟ್ಟಿದ್ದೀರಾ. ಸೊ ಇಲ್ಲಿ ಎಜ್ ಬೈಂಡಿಂಗ್ ಮಾಡಿದ್ದೀರಾ ಕಂಪ್ಲೀಟಾಗಿ ಅಲ್ವಾ? ಇದರಿಂದ ಕ್ಲಾಡಿಂಗ್. ಓಕೆ, ಎಷ್ಟು ಸರ್ ಇದು ಟೈಲ್ಸ್ ಇದು? ಸರ್ ಇದು ಬಂದು 80 ರೂಪೀಸ್ ಆಗುತ್ತೆ. 80 ರೂಪೀಸ್ ಆಗುತ್ತೆ. ಸ್ಟೋನ್ ಫಿನಿಶ್ ಇದೆ ಇದು, ತುಂಬ ಚೆನ್ನಾಗಿದೆ. ಮಾರ್ಬಲ್ ಫಿನಿಶ್ ಥರನೂ ಇದೆ. ಹೌದು. ಓಕೆ, ಇಲ್ಲೊಂದು 2 ಫೀಟ್ ಜಾಗ ಇರ್ಬೋದಾ ಇಲ್ಲಿ? ಇಲ್ಲ ಸರ್, 2.5 ಬರುತ್ತೆ. 2.5 ಬರುತ್ತಾ ಇಲ್ಲಿ? ಇಲ್ಲೆಲ್ಲ ಕಂಪ್ಲೀಟ್ಲಿ ಸ್ಪೇಸ್ ತೊಗೊಂಡ್ರೆ 2.5 ಬರುತ್ತೆ. ಸೆಂಟ್ರಲ್ಲಿ 2 ಫೀಟ್ ಬರುತ್ತೆ. ಇದು ಆಂಟಿ ಸ್ಕಿಡ್ ಟೈಲ್ಸ್ ಬೇರೆ ಹಾಕಿದ್ದೀರಾ? ಇಲ್ಲಿ ಡೋರ್ಗೂ ಕೂಡ ಇದು ಫ್ರೇಮ್ ಮಾಡಿದ್ದೀರಲ್ವ ಗ್ರಾನೈಟ್ ಅನ್ನೋದನ್ನ? ಸೂಪರ್. ಓಕೆ, ಹಾಗೆ ಸೊ ಇಲ್ಲಿ ಒಂದು ಬಾತ್ರೂಮ್ ಕ್ರಿಯೇಟ್ ಮಾಡಿದ್ದೀರಲ್ವಾ? ಹೌದು. ಜಸ್ಟ್ ರೂಮ್ ಆ್ಯಂಡ್ ಬಾತ್ರೂಮ್ ಅಷ್ಟೇ ಅಲ್ವಾ ಇಲ್ಲಿ? ಓಕೆ, ಇಲ್ಲೂ ಕೂಡ 7 ಫೀಟ್ವರೆಗೂ ಕೂಡ ಇಲ್ಲಿ ಹೈಟ್ ಟೈಲ್ಸ್ ಹಾಕಿದ್ದೀರಾ? 10 ಫೀಟ್ ಸರ್. 10 ಫೀಟ್ ಹೈಟ್ ಇದೆ. ಹಾಂ ಸರ್, ಸಾರಿ, 10 ಫೀಟ್ ಫುಲ್ ಸೀಲಿಂಗ್ವರೆಗೆ. ಓಕೆ,
ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಅಲ್ವಾ ಇಲ್ಲಿ? ಹೌದು, ಎಲ್ಲ ಜಾಗ್ವಾರ್ ಇದೆ. ಓಕೆ, ಇಲ್ಲಿ ಪ್ಯಾರಿವಾರ್ದು ಒಂದು ಕಮೋಡ್ ಬಂದು ಪ್ಯಾರಿವೇರ್. ಪ್ಯಾರಿವಾರು. ಸೊ ಇಲ್ಲೊಂದು ವಾಷಿಂಗ್ ಕೂಡ ಕೊಟ್ಟಿದ್ದಾರೆ, ವಾಶ್ ಬೇಸಿನ್ನು, ಸಿಂಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೂ ಕೆಳಗಡೆ ಆ್ಯಂಟಿಸ್ಕಿಟ್ ಟೈಲ್ಸ್ ಕೂಡ ಕೊಟ್ಟಿರುವಂಥದ್ದು. ಓಕೆ ಓಕೆ, ಜೊತೆಲಿ ಇಲ್ಲೊಂದು ಬಟ್ಟೆ ತೊಳೆಯೋ ಕಲ್ಲು ಕೊಟ್ಟಿದ್ದೀರಾ? ಹೌದು, ಇಲ್ಲೊಂದು ವಾಷಿಂಗ್ ಸ್ಟೋನ್ ಕೊಟ್ಟಿದ್ದೀರಾ. ಓಕೆ, ಸೊ ಮೇಲ್ಗಡೆ ಹೋದರೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಇಡೋದಕ್ಕೆ ಜಾಗ ಇದೆ. ಓಕೆ ಓಕೆ ಓಕೆ. ಸೊ ಅದಕ್ಕೊಂದು MS ಲ್ಯಾಡರ್ ಮಾಡಿದ್ದೀವಿ. ಹಾಂ. ಸೊ ಫ್ಯಾಬ್ರಿಕೇಶನ್. ಸೊ ಇದು MS ಲ್ಯಾಡರ್ ಅಲ್ವಾ? ಬನ್ನಿ ಹೋಗ್ಬಿಡೋಣ. ಸೊ ಇದು ಎಷ್ಟು ಲೀಟ್ರದ್ದು ಟ್ಯಾಂಕ್ ಇದೆ ಸರ್? ಇದು 1000 ಲೀಟರ್ಸ್. ಸೊ 2000 ಲೀಟರ್ ಇಲ್ಲ, 1500 ಲೀಟರ್ಸ್ ಇದು. ಇದು 1500 ಲೀಟರ್ ಟ್ಯಾಂಕ್. ಇದು ಹಾಗೆ ಸ್ಟ್ಯಾಂಡ್ ಇದು ನೀವೇ ಮಾಡಿಕೊಟ್ಟಿರೋದು ಸರ್? ಇದು MS ಸ್ಟ್ಯಾಂಡ್ ನಮ್ಮದ್ರಲ್ಲೇ ಬರುತ್ತೆ. ಓಕೆ.